ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಂದು ಬರ್ಡೇ ಇತ್ತು ಇವತ್ತು, ಹಾಗಾಗಿ ನೈಟ್ ಎಲ್ಲರೂ ಸರ್ಪ್ರೈಸ್ ಆಗಿ ನನಗೆ ಕೇಕ್ ತೊಗೊಂಬಂದಿದ್ರು ಕಟ್ ಮಾಡಲಿಕ್ಕೋಸ್ಕರ. ಹಾಗಾಗಿ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ತೊಗೊಂಬಂದಿದ್ದಾರೆ. ನಾನು ಕೇಕ್ ಕಟ್ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೆ. ಆಮೇಲೆ ಕೇಕ್ ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಸ್ವೀಟ್ ಅಂತ ಏನಿಲ್ಲ, ತುಂಬ ಚೆನ್ನಾಗಿತ್ತು. ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ನಾನು ತಿಂದು ಎಲ್ಲ ಆದಮೇಲೆ ಗಿಫ್ಟ್ಸ್ ತೊಗೊಂಬಂದಿದ್ರು. ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನೋಡ್ತಾ ಇದ್ದೆ ಪ್ರತಿಯೊಂದನ್ನು. ನೀವು ನೋಡ್ಬೋದು ಗಿಫ್ಟ್ ಒಂದೊಂದೇ ಬಾಕ್ಸ್ ಓಪನ್ ಮಾಡ್ತೀನಿ. ಮೇಕಪ್ ಪೌಚ್ ತೊಗೊಂಬಂದು ಕೊಟ್ಟರು. ನೆಕ್ಸ್ಟ್ ನನಗೆ ನಂದು ಫೇವ್ರೇಟ್ ಆಲ್ರೆಡಿ ನಾನು ತೊಗೋಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದೆ. ಆ ಥರ ನನಗೆ ಗೊತ್ತಿಲ್ಲದಲ್ಲೇ ನಾನು ಇಷ್ಟಪಟ್ಟಿರೋ ವಾಚಸ್ ಅವರು ತೊಗೊಂಬಂದು ಕೊಟ್ಟರು. ನಾನಂತೂ ಫುಲ್ ಶಾಕ್ ಹೋದೆ. ನನಗೆ ತುಂಬ ಇಷ್ಟ ಅದು. ನಾನು ಇದುವರೆಗೂ ನಾನು ಅದು ಟ್ರೈ ಮಾಡಿರಲಿಲ್ಲ, ಹಾಗಾಗಿ ತೊಗೋಬೇಕು, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಯಾವಾಗಲೂ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಿದ್ದರಿಂದ ಟ್ರೈ ಮಾಡಬೇಕು ಅಂತ ಅಂದ್ಕೋತಿದ್ದೆ. ಬಟ್ ನನಗೆ ಅದು ಗಿಫ್ಟಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾಗೋಯಿತು. ಅದಾದ ನಂತರ ನೆಕ್ಸ್ಟ್ ನಾನು ಹಾಕಿ ಕೈಗೆ ತೋರಿಸ್ದೆ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ನನಗೆ ಒಂದು ಹಾರ್ಟ್ ಶೇಪಲ್ಲಿ ಒಂದು ಕ್ರೀಮನ್ನು ತೊಗೊಂಬಂದಿದ್ರು. ಅದು ತುಂಬ ಚೆನ್ನಾಗಿದೆ. ಬಾಡಿ ಲೋಷನ್ ವಿತ್ ಹ್ಯಾಂಡ್ ಕ್ರೀಮು ಮತ್ತು ಇದು ಬಾಡಿ ವಾಶ್ ಮೂರನ್ನು ಇರೋವಂಥ ಒಂದು ಬಾಕ್ಸ್. ಅದು ತುಂಬ ಚೆನ್ನಾಗಿದೆ. ಸ್ಮೆಲ್ ಆಗಿರ್ಬೋದು, ತುಂಬಾ ರಿಚ್ ಸ್ಮೆಲ್ ಇದೆ. ಆಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಲಿಕ್ಕೆ ಹೋದೆ. ಅದು ನೋಡಿದ್ರೆ ಮೇಲ್ಗಡೆ ಡಿಸೈನ್ ಇತ್ತು, ಪ್ಲಾಸ್ಟರ್ ಹಾಕಿದ್ದಷ್ಟೇ. ಅದನ್ನು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಒಂದು ನನಗೆ ಫ್ರಾಕು ಚೆನ್ನಾಗಿತ್ತು, ಮಾತ್ರ ಕಲರ್ಸ್ ಆಗಿರ್ಬೋದು ಎಲ್ಲ. ಮತ್ತೊಂದು ಕತ್ತಿಗೆ ಒಂದು ಚೈನು ಚೆನ್ನಾಗಿತ್ತು ಅದನ್ನು. ಆಮೇಲೆ ಒಂದು ನೆಕ್ ಚೈನು ಮತ್ತು ಇಯರಿಂಗ್ಸು, ಮತ್ತು ಇನ್ನೊಂದು ಬ್ಲ್ಯಾಕ್ ನೆಕ್ ಚೈನು ಅದು, ಮತ್ತು ನೈಲ್ ಪಾಲಿಶು, ಒಂದು ಬ್ರಾಸ್ಲೈಟು. ಅದಾದ ನಂತರ ಹೈ ಕೂಲಿಂಗ್ ಇರಲಿಕ್ಕೆ ಒಂದು ಇತ್ತು. ನೆಕ್ಸ್ಟ್ ಈ ಮತ್ತೊಂದು ನೋಡುವಾಗ ಬ್ರಾಸ್ಲೈಟಿಗೆ ಇದು ಬರುತ್ತಲ್ಲ ವಾಚಸ್ಸಿಗೆ, ಇದಕ್ಕೆ ಡಿಸೈನಿಗೆ ಹಾಕ್ಕೊಳ್ಳಿಕ್ಕೆ ಬ್ಯಾಂಗಲ್ಸ್ ಟೈಪು, ಅದು ತೊಗೊಂಬಂದಿದ್ರು. ಅದು ತುಂಬ ಇಷ್ಟ ಆಯಿತು ನನಗೆ. ಅದೆಲ್ಲ ನೋಡಿ ನಾನು ಎಲ್ಲ ಹಾಕಿ ತೋರಿಸ್ತಾ ಇದ್ದೆ. ಲಾಸ್ಟಿಗೆ ಒಂದು ಅನ್ಬಾಕ್ಸಿಂಗ್ ಇತ್ತು, ಅದು ಚೆಕ್ ಮಾಡುವಾಗ ಈ ಫೇಸ್ ಪ್ಯಾಕ್ ಬೌಲು ಮತ್ತು ಬ್ರಷಸ್ ಅದು ಇದು ಕ್ವಾಂಟಿಟಿ ಎಷ್ಟು ಬೇಕೋ ಅದು ಯೂಸ್ ಮಾಡಲಿಕ್ಕೆ ಒಂದು ಬಾಕ್ಸ್ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೆಡಿಯಾಗಿ ಟೆಂಪಲ್ಲಿಗೆ ಹೊರಟ್ವಿ. ಟೆಂಪಲ್ಲಿಗೆ ಹೊರಟು ಹೋಗುವಾಗ ಒಳಗೆ ಎಂಟ್ರಿ ಕೊಡುವಾಗ ಬೈದರು, ವೀಡಿಯೋ ಮಾಡೋ ಹಾಗಿಲ್ಲ ಹಾಗೆ ಹೇಗೆ ಅಂತ. ಸರಿ ಅಂತ ಹೇಳಿ ಮತ್ತೆಂತ ಮಾಡೋದು, ಹಾಗೆ ಅಲ್ಲಿಗೆ ಸ್ಟಾಪ್ ಮಾಡಿ ಟೆಂಪಲ್ ಒಳಗೆಲ್ಲ ಮುಗಿಸಿ ರಿಟರ್ನ್ ನಾವು ಹೋಟೆಲಿಗೆ ಹೋಗುವ, ಲೈಟಾಗಿ ಏನಾದರೂ ಜ್ಯೂಸ್ ಏನಾದರೂ ಕುಡಿಯುವ ಅಂತ ಹೋಟೆಲಿಗೆ ಹೊರಟಿದ್ದೀವಿ. ನೋಡ್ಬೋದು ನೀವು, ಫುಲ್ಲು ಗಾಳಿ ಬಿಸಿಲು. ಹೋಟೆಲಿಗೆ ಹೋದ್ವಿ ಲೈಟಾಗಿ ಏನಾದರೂ ತೊಗೊಳ್ಳುವ ಅಂತ. ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡೆ, ಫ್ರೆಂಡ್ಸು ಕಾಫಿ ಮತ್ತು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಲೈಟಾಗಿ ಅಲ್ಲಿ ಕುಡಿದು ಅಲ್ಲಿಂದ ನಾವು ಹೊರಟ್ವಿ. ಮತ್ತು ನೋಡಿದ್ರೆ ಮತ್ತೆ ಸರ್ಪ್ರೈಸ್ ನನಗೆ ಕಾದಿತ್ತು. ಬರ್ಡೇ ಈವೆಂಟ್ಸ್ ಬುಕ್ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಕೇಕ್ ಅಂತೂ ಸಾಕಾಗಿತ್ತು, ಫುಲ್ ಬಟರ್ಫ್ಲೈ ಪರ್ಪಲ್ ವೈಟ್ ಕಲರಲ್ಲಿ ಸಖತ್ತು ಗ್ರ್ಯಾಂಡಾಗಿತ್ತು. ರಿಚ್ ಅಂದರೆ ಅಷ್ಟು ರಿಚ್ ಆಗಿತ್ತು ಕೇಕು. ನನಗೆ ತುಂಬ ಇಷ್ಟ ಆಯಿತು. ನಾನು ಕಟ್ ಮಾಡಿ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸಿ ನಂತರ ಫುಡ್ಡಿಗೆ ಎಲ್ಲ ಕೂತ್ಕೊಂಡ್ವಿ. ನೋಡ್ಬೋದು ನೀವು, ನಾನು ತಂದೂರಿ ಆರ್ಡ್ರ್ ಮಾಡಿದ್ವಿ. ತಂದೂರಿ ಆದಮೇಲೆ ಚಿಕನ್ ಟಿಕ್ಕಾ ಮತ್ತು ಕುಲ್ಚಾ ರೋಟಿ ಮತ್ತು ಮೊಜಿಟೋ ಎಲ್ಲ ಆರ್ಡ್ರ್ ಮಾಡಿದ್ವಿ. ಮತ್ತು ಚಿಕನ್ ಕಡಾಯಿ ಅದನ್ನು ಆರ್ಡ್ರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಎಲ್ಲ ತಿಂದು ಮುಗಿಸೋ ಅಷ್ಟರಲ್ಲಿ ನಮಗೆ ತುಂಬ ಟೈಮ್ ಹಿಡಿತು ಅಲ್ಲೇ. ಅದಾದ ನಂತರ ನಾವೆಲ್ಲ ಸೇರಿಕೊಂಡು ಫ್ರೆಂಡ್ ಮನೆಗೆ ರಿಟರ್ನ್ ಆದ್ವಿ. ಮತ್ತು ಅಲ್ಲಿ ಗಿಫ್ಟ್ಸ್ ಎಲ್ಲ ಸಿಕ್ಕಿದ್ದು, ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮನೇಲಿ ಕೂತ್ಕೊಂಡು ಓಪನ್ ಮಾಡ್ತಾ ಇದ್ದೆ. ಇದೊಂದು ಕ್ಯಾಮ್ರಾ, ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಅಲ್ಲೇ ಫೋಟೋ ಕ್ಲಿಕ್ ಮಾಡಿ ಅಲ್ಲೇ ಅದು ಬರುತ್ತೆ, ಆ ಥರ ಒಂದು ಅದು ತುಂಬ ಇಷ್ಟ ಆಗೋಯ್ತು ನನಗೆ. ನಾನು ಅಲ್ಲೇ ನೋಡೋಣ ಅಂತೇಳಿ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಮಿನಿ ಕ್ಯಾಮ್ ಅದು.
ಅದು ಹೇಗೆ ಹಾಕೋದು ಪ್ರೊಸೀಜರ್ ಎಲ್ಲ ನೋಡಿಕೊಂಡು ನಾವು ಟ್ರೈ ಮಾಡಿ ಹಾಕಿ ಅದೆಲ್ಲ ಓಪನ್ ಮಾಡಿಕೊಂಡು ಒಂದೊಂದೇ ಪ್ರತಿಯೊಂದು ಹಾಕಿ ಎಲ್ಲ ರೆಡಿ ಮಾಡೋಷ್ಟು ತುಂಬ ಟೈಮ್ ಇದೆ. ಇದು ಅದು ಪೌಚ್ ಅದ್ರದ್ದು ಒಂದು ಟ್ಯಾಗು ಕೊಟ್ಟಿದ್ದಾರೆ, ವಿತ್ ಪೌಚ್ ಕೊಟ್ಟಿದ್ದಾರೆ. ನಾನು ಸಡನ್ನಾಗಿ ಎಲ್ಲ ಓಪನ್ ಮಾಡಿ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡಬೇಕು ಅಂತ ಹೇಳಿ. ಇದು ಕ್ಲಿಪ್ಸು ಆಗಿದೆ. ಇದು ಫೋಟೋ ತೆಗೆಸಿ ಅಲ್ಲಲ್ಲಿ ನಮಗೆ ಹೇಗೆ ಬೇಕೋ ಅದು ಆ ಥರ ಇದು ಮಾಡಲಿಕ್ಕೆ. ಲಾಸ್ಟಿಗೆ ಕ್ಯಾಮ್ನ ಓಪನ್ ಮಾಡುವ ಅಂತೇಳಿ ಕ್ಯಾಮ್ ತೆಗೆದು ಓಪನ್ ಮಾಡ್ತಾ ಇದ್ದೇನೆ, ನೀವು ನೋಡ್ಬೋದು. ಅದಾದ ನಂತರ ತೆಗೆದು ಅದಕ್ಕೆ ಒಂದು ಚಿಕ್ಕ ಟ್ಯಾಗ್ ಥರ ಕೊಟ್ಟಿರ್ತಾರೆ, ಮೀನ್ಸ್ ಕೈಯಲ್ಲೇ ಇಟ್ಕೊಂಡು ಮಾಡಲಿಕ್ಕೆ, ಬ್ಯಾಲೆನ್ಸ್ ಬಿದ್ದು ಹೋಗಬಾರ್ದು ಅಂತ ಅದೊಂಥರ ಕೊಟ್ಟಿದ್ದಾರೆ. ಇದು ಇಂಟ್ರೊಡಕ್ಷನ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅದರಲ್ಲಿದೆ. ಆಮೇಲೆ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಲಾಸ್ಟಿಗೆ ಕ್ಯಾಮ್ರಾನ ತೊಗೊಂಡೆ. ವಿತ್ ಶೆಲ್ ಕೊಟ್ಟಿದ್ದಾರೆ, ಬಟ್ ಅದು ಶೆಲ್ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ನೀವು ನೋಡ್ಬೋದು ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ ಅಂತ. ಲೈಟು ಒಂಥರ ಪರ್ಪಲ್ ಕಲರಲ್ಲಿ ಲೈಟ್. ಇವಾಗ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ನಲ್ಲ ಬ್ಯಾಕ್ ಸೈಡ್, ಅಲ್ಲೇ ಅದನ್ನು ಹಾಕೋದು ರೀಲ್ಸಿಂದು. ಎಲ್ಲ ಹಾಕಿದ್ರೇ ಫೋಟೋಸ್ ಬರೋದು. ನಾನು ಈಗ ಟ್ಯಾಗ್ನ ಫಿಕ್ಸ್ ಮಾಡಿ ನಾನು ನಿಮಗೆ ಫೋಟೋ ಹೊಡೆದು ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ. ಫೋಟೋಸು ನೋಡ್ಬೋದು ನೀವು, ಕ್ಲಿಕ್ ಮಾಡಿದ್ದೇನೆ. ಫೋಟೋಸು ಮೇಲ್ಗಡೆಯಿಂದ ಅಲ್ಲಿ ಒಂದು ಇದರಲ್ಲಿ ಗ್ಯಾಪ್ ಇದೆ, ಅಲ್ಲಿಂದ ಫೋಟೋಸು ಮೇಲಿಂದ ಬರುತ್ತೆ. ಆವಾಗ ತುಂಬ ಶೇಕ್ ಮಾಡಬೇಕು. ಆ ಫೋಟೋಸ್ನ ಶೇಕ್ ಮಾಡಿದ್ರೇ ಕ್ಲಾರಿಟಿ, ನಮ್ಮ ಮುಖದ ಕ್ಲಾರಿಟಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನಾನು ಪೌಚ್ ಕೊಟ್ಟಿದ್ರಲ್ಲ, ಆ ಪೌಚಿಗೆ ಈ ಕ್ಯಾಮನ್ನು ಫಿಕ್ಸ್ ಮಾಡಿ ಫುಲ್ಲು ರೆಡಿ ಮಾಡಿ ಇಡ್ತಾಯಿದ್ದೀನಿ. ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂದುಗಡೆ ಒಂದು ಪೌಚ್ ಕೊಟ್ಟಿದ್ದಾರೆ, ನಮಗೇನು ಬೇಕಾದರೂ ಅದನ್ನು ಹಾಕ್ಕೋಬೋದು ಅಲ್ಲಿಗೆ. ತುಂಬ ಚೆನ್ನಾಗಿದೆ ಮಾತ್ರ. ಕ್ಯಾಮ್ ಆಗಿರ್ಬೋದು, ಪೌಚ್ ಆಗಿರ್ಬೋದು, ಪ್ರತಿಯೊಂದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಮುಗಿಸಿ ನೆಕ್ಸ್ಟ್ ಊಟಕ್ಕೆ ರೆಡಿ ಆಗೋಣ ಅಂತ ಹೊರಟ್ವಿ. ನೆಕ್ಸ್ಟ್ ನೀವು ನೋಡ್ಬೋದು ಬಾಳೆ ಎಲೆ ಊಟ ನನ್ನದು ಫೇವ್ರೇಟು. ನನಗೆ ಗೊತ್ತಿರಲಿಲ್ಲ, ನನಗೋಸ್ಕರ ಬಾಳೆ ಎಲೆ ಊಟನ ರೆಡಿ ಮಾಡಿದರು. ಪ್ರತಿಯೊಂದು ಮೀಲ್ಸನ್ನು ಹಾಕ್ತಾ ಸ್ಟಾರ್ಟ್ ಮಾಡಿದರು. ಪಲ್ಯ, ಗೊಜ್ಜು, ಅದು ಇದು ಒಂದು ತುಂಬ ಐಟಮ್ಸ್ ಇತ್ತು. ಲಾಸ್ಟಿಗೆ ಅನ್ನ ಸಾಂಬಾರು ಎಲ್ಲ ತಿನ್ನೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಊಟ ಮಾಡಿ ನಾನು ನನ್ನ ರೂಮಿಗೆ ಹೊರಡುತ್ತೇನೆ. ಫೈನಲಿ ನನ್ನ ರೂಮಿಗೆ ನಾನು ಬಂದೆ. ನೀವು ನೋಡ್ಬೋದು ಇನ್ನೂ ಗಿಫ್ಟ್ಸ್ ಇದೆ, ಇನ್ನೂ ನಾನು ತುಂಬ ಓಪನ್ ಮಾಡಿಲ್ಲ. ಈಗ ಓಪನ್ ಮಾಡುವ ಅಂತ ನಾನು ತೊಗೊಂಡು ಬಂದಿದ್ದೇನೆ. ಅಲ್ಲಿ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ನೋಡ್ಬೋದು ಪರ್ಫ್ಯೂಮ್ ಸಖತ್ತಾಗಿದೆ. ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಓಪನ್ ಮಾಡಿದ್ದೀನಿ, ಎಷ್ಟು ಚೆಂದ ಉಂಟು ಅಂತ. ನೋಡುವಾಗಲೇ ಅಷ್ಟು ಖುಷಿ ಆಗ್ತದೆ, ಅಷ್ಟು ಲಕ್ಸುರಿ ಆಗಿದೆ ಈ ಪರ್ಫ್ಯೂಮ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಡೈಮಂಡ್ ಶೇಪಲ್ಲಿ ಏನೋ ಡೈಮಂಡ್ ನೋಡೋ ಥರ ಫೀಲ್ ಆಗ್ತದೆ. ತುಂಬ ರಿಚ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಪ್ಯಾಂಟ್, ಅದಾದ ನಂತರ ಇದಕ್ಕೆ ಮ್ಯಾಚ್ ಆಗೋ ಥರ ಸೇಮ್ ಶರ್ಟ್. ನೋಡ್ಬೋದು ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಒಂದು ಟಾಪ್, ಇದು ಅಷ್ಟೇ ಬ್ಲ್ಯಾಕ್ ಕಲರಲ್ಲಿ ತುಂಬ ಎಂಬ್ರಾಯ್ಡರೀಸ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ರಿಚ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಇದನ್ನು ನೋಡುವಾಗ ಕಾಂಬಿನೇಷನ್ ಆಗಿ ಒಂದು ಪ್ಯಾಂಟ್ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಕ್ವಾಲಿಟಿ ಆಗಿರ್ಬೋದು, ಸ್ಟೈಲಿಶ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಅದಾದ ನಂತರ ಲಾಸ್ಟಲ್ಲಿ ಲಾಸ್ಟ್ ನನಗೊಂದು ಕೈ ಚೈನ್. ಇದು ಅಷ್ಟೇ ತುಂಬಾ ಡಿಸೈನು ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮದು ಝೂಸು ಬೇರೆ ಇಲ್ಲಿ ಬಂದು ಫುಲ್ಲು ಗಲಾಟೆ ಮಾಡ್ತಿದ್ದಾನೆ. ಝೂಸಪ್ಪ ಏನು ಮಾಡಲಿಕ್ಕೂ ಬಿಡ್ತಿಲ್ಲ.
ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬಾಯ್.